ಸೀಸನ್ 3 ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಗುರುವಾರದ ಈ ಎಪಿಸೋಡ್ ನಲ್ಲಿ ಗುರುವೃಂದದವ್ರು ಎಲ್ಲರಿಗೂ ವಂದಿಸುತ್ತಾ ಗುರುವಾರದ ಎಪಿಸೋಡ್ ನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ ಅಲ್ವಾ. ಜೀವನದಲ್ಲಿ ಗುರುಬಲ ಇರಬೇಕು, ವಿದ್ಯೆಗೆ ಗುರು ಕೃಪೆ ಇರಬೇಕು, ಮಜಾ ಭಾರತಕ್ಕೆ ಈ ಗುರು ಇರ್ಲೇಬೇಕು. ಲೆಟ್ಸ್ ವೆಲ್ಕಮ್ ಗುರುಜಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಊಟಕ್ಕೆ ತುಪ್ಪ ಇದ್ರೇನೆ ಚಂದ, ಇವರ ಗುಳಿಕೆನೆ ನೋಡೋದೇ ಆನಂದ. ಅಂದಗಾತಿ, ಚಂದಗಾತಿ, ಸೌಂದರ್ಯದ ಒಡತಿ ರಾಚಿ. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರನ್ನ ವೆಲ್ಕಮ್ ಮಾಡ್ಲೇಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಮುದ್ರ ಇದ್ದ ಹಾಗೆ, ಸಾವಿರಾರು ನದಿಗಳು ಈ ಸಮುದ್ರದ ಕಡೆಗೆ ಹರಿದು ಬರ್ತಾನೆ ಇರ್ತವೆ. ಹಾಗೇನೆ ಚಂದನವನಕ್ಕೆ ಹೊಸ ತಂಡ ಒಂದು ವಿಭಿನ್ನ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದೆ. ಆ ಚಿತ್ರತಂಡವನ್ನ ಕರೆಯೋಣ, ಮಾತಾಡೋಣ. ಲೆಟ್ಸ್ ವೆಲ್ಕಮ್ ನ್ಯೂರಾನ್ ಸಿನಿಮಾದ ನಾಯಕ ಯುವ ನಾಯಕಿಯರಾದ ವೈಷ್ಣವಿ, ಶಿಲ್ಪಾ ಶೆಟ್ಟಿ ಅಂಡ್ ವರ್ಷಾ. ಈ ಸಿನಿಮಾ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ ಡೌಟ್ ಇಲ್ಲ, ಯಾಕಂದ್ರೆ ಇಷ್ಟು ಮುದ್ದಾಗಿರೋ ಹುಡುಗಿರಿದ್ದಾರೆ. ವೆಲ್ಕಮ್ ಅಂಡ್ ವೆಲ್ಕಮ್ ಟು ಮಜಾ ಭಾರತ ನಿಮ್ಮೆಲ್ರಿಗೂ. ಹೇಳಿ ಯುವ, ಫಸ್ಟ್ ಸಿನಿಮಾ ನ್ಯೂರಾನ್ ಹೇಗೆ ಅನ್ನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟಿಂಗ್ ಮಾಡುವಾಗೆಲ್ಲ? ಇದು ನನ್ನ ಫಸ್ಟ್ ಸಿನಿಮಾ. ಅಂದರೆ ಶೂಟಿಂಗ್ ಅಂದರೆ ಎಲ್ಲರಿಗೂ ಮಾಮೂಲಿ ಫಸ್ಟ್ ಕ್ಯಾಮ್ರಾ ಫೇಸಿಂಗ್ ಅಂದರೆ ಭಯ ಆಗೇ ಆಗುತ್ತೆ. ಅದೇ ಥರ ನನಗೂ ಆಯಿತು. ಹೋಗ್ತಾ ಹೋಗ್ತಾ ಈಸಿ ಆಯಿತು. ಎಲ್ಲರ ಸಪೋರ್ಟಿಂದ ಚೆನ್ನಾಗಾಯಿತು. ಒಂದು ಹೊಸ ಥರ ಪ್ರಯತ್ನ ಇದು. ದಯವಿಟ್ಟು ಸಿನಿಮಾ ನೋಡಿ, ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ನಾವೆಲ್ಲರೂ ಸಿನಿಮಾನ ನೋಡ್ತೀವಿ. ಅಂಡ್ ವೈಷ್ಣವಿ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು. ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು, ನನ್ನ ಮಾತಿಂದ ಹಿಡಿದು, ನನ್ನ ಆಕ್ಸೆಂಟ್ ಎಲ್ಲ ಬದಲಾವಣೆ ಆಗಿದೆ ಈ ಕ್ಯಾರೆಕ್ಟರ್ಗೆ. ಸೊ ಆಸ್ ಅನ್ ಆರ್ಟಿಸ್ಟ್ ಇದು ನನಗೆ ತುಂಬಾನೇ ಒಂದು ಸ್ಕೋಪ್ ಕೊಟ್ಟು ಅಂತ ಅನ್ಬೋದು. ಸೊ ಇಟ್ಸ್ ಅ ಲವ್ಲಿ ಫಿಲ್ಮ್. ಪ್ಲೀಸ್ ನೀವೆಲ್ಲರೂ ಬಂದು ನ್ಯೂರಾನ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇಶಾನಿ, ಸಾರಿ ಶಿಲ್ಪಾ, ವೆಲ್ಕಮ್ ಬ್ಯಾಕ್ ಟು ಮಜಾ ಭಾರತ. ಥ್ಯಾಂಕ್ ಯು ಸೋ ಮಚ್. ನೀವು ಖಂಡಿತವಾಗ್ಲೂ ಮೂವಿ ನೋಡಿದ್ರೆ ಹೊಸಬ್ರು ಮಾಡಿರೋ ಅಂತ ಮೂವಿ ಅಂತ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಕಾಸ್ ಅವರು. ಅಂಡ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇನ್ ದ ಮೂವಿ ಅಷ್ಟೇ ಚೆನ್ನಾಗಿ ಬಂದಿದೆ. ವಿಜುವಲ್ಸ್ ಆಗಿರ್ಬೋದು, ಸ್ಪೆಷಲಿ ಗುರುಕಿರಣ್ ಸರ್ ಮ್ಯೂಸಿಕ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಸೋ ನೈಸ್. ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಶೋಯಬ್ ಸರ್ದು. ಸೊ ಎವ್ರಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡಿ ನಮ್ಮ ಒಂದು ಹೊಸಬ್ರು ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ವರ್ಷ, ನಾವು ಈ ಸಿನಿಮಾ ಬಗ್ಗೆ ಎಷ್ಟು ಈ ಸ್ಟೇಜ್ನಲ್ಲಿ ಹೇಳಿದ್ರೂ ಸಾಕಾಗಲ್ಲ. ನೀವೆಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ನಿಮಗೂ ಅರ್ಥ ಆಗತ್ತೆ, ಯಾಕಂದ್ರೆ ಸ್ಟೋರಿ ನನಗೂ ಇನ್ನೂ ಅರ್ಥ ಆಗಿಲ್ಲ. ಸೊ ಅಷ್ಟು ಕನ್ಫ್ಯೂಷನಲ್ಲಿ ನಾನು ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ನ್ಯೂರಾನ್ ಮೂವಿಯನ್ನ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಡೆಫಿನೆಟ್ಲಿ ನಾವೆಲ್ಲರೂ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ. ಅಂಡ್ ಇನ್ನಷ್ಟು ಸಿನಿಮಾ ಬಗ್ಗೆ ಮಾತಾಡೋಣ. ನೀವು ಸ್ಕಿಟ್ ನೋಡೋದ್ ಬಾಕಿ ಇದೆ ಅಂಡ್ ಗ್ಯಾಲರಿಯಲ್ಲಿ ನಿಮ್ಗೋಸ್ಕರ ಸಿಂಹಾಸನ ಕಾಯ್ತದೆ. ದಯವಿಟ್ಟು ಪ್ಲೀಸ್ ಹೋಗಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತ್ತೆ ಸೊಸೆ ಈ ಜಗತ್ತಿನ ಮೋಸ್ಟ್ ಕಾಂಪ್ಲಿಕೇಟೆಡ್ ಕಾಂಬಿನೇಷನ್ ಅಂತ ಅಂತಾರೆ. ಅದರಲ್ಲೂ ಫಾರಿನ್ ಸೊಸೆ, ಹಳ್ಳಿ ಅತ್ತೆ, ಈ ಕಾಂಬಿನೇಷನ್ ಹಿಂಗಿರ್ಬೇಡ ಅಲ್ವಾ? ಬಿಳಿ ಸೊಸೆ ಬೇಡ ಅಂತಾರೋ ಅಮ್ಮನ ಮಗ ಹೆಂಗೆಲ್ಲ ಕನ್ವಿನ್ಸ್ ಮಾಡ್ಬೋದು? ನೋಡ್ಕೊಂಬರೋಣ. ನಮಸ್ಕಾರ ಸರ್, ನನ್ನ ಹೆಸರು ಗುಂಡಪ್ಪ ಅಂತ. ಇವತ್ತು ನಾನು ನಿಮ್ಗೆ 2 ವಿಷಯ ಹೇಳಲೇಬೇಕು. ಒಂದು ಖುಷಿಯಾದ ವಿಷಯ, ಇನ್ನೊಂದು ದುಃಖದ ವಿಷಯ. ಖುಷಿಯಾದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನನ್ನ ಮಗ ಅಮೆರಿಕಾಯಿಂದ ಬರ್ತಾ ಇದ್ದಾನೆ. ದುಃಖದ ವಿಷಯ ಏನಂದ್ರೆ ಇವತ್ತು ನನ್ನ ಹೆಂಡತಿ ಬರ್ತಾಳೆ. ಯಾವ ಗಂಡನಾದ್ರೂ ಹೆಂಡತಿ ಬರ್ತಾಳೆ ದಿವಸ ಖುಷಿಯಾಗಿರ್ತಾನ? ಆದ್ರೂ ಹೆಂಡತಿಗೆ ಗಿಫ್ಟ್ ತಂದು ಕೊಡೋದು ಗಂಡನ ಕರ್ಮ. ಅದಕ್ಕೆ ಒಂದು ಕಾಸ್ಟ್ಲಿ ಸೀರೆ ತಂದಿದ್ದೀನಿ. ಇದನ್ನೇ ಶೋರೂಮ್ ಇಂದ ತಂದಿದ್ದೀನಿ ಅನ್ಕೊಂಡ್ರ? ಅವಳ ಬೀರುಯಿಂದಾನೆ ಕತ್ ತಂದಿದ್ದೀನಿ. ಆಕ್ಚುಲಿ ಹೆಣ್ಮಕ್ಳ ಹತ್ರ ಎಷ್ಟು ಸೀರೆ ಇರುತ್ತೆ ಅಂದ್ರೆ ಅವ್ರ ಕಬೋರ್ಡಿಂದಾನೆ ಕದ್ದು ಅವ್ರಿಗೆ ಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ. ನಮ್ಗೆ ಬರ್ತಲ್ವಾ? ಗೊತ್ತಾಗತ್ತೆ. ಪ್ರೂವ್ ಮಾಡಿ ತೋರಿಸ್ತೀನಿ. ಆಲೂಗಡ್ಡೆ ಬಾ ಬಾ ಬಾ. ಚಿನ್ನ, ಇದು ನಿನ್ ಬರ್ತಡೇ ಗಿಫ್ಟ್. ಸೀರೆ ಬೋ
ಪಸಂದ್ ಆಗದೆ. ಎಷ್ಟೇ ಆದ್ರೂ ನನ್ ಸೆಲೆಕ್ಷನ್ ಅಲ್ವಾ? ರೀ ಆದ್ರೆ ಈ ಹೂವಿನ ಡಿಸೈನ್ ಇರ್ಬಾರ್ದಿತ್ತು, ಮಾವಿನಕಾಯಿ ಡಿಸೈನ್ ಇರ್ಬೇಕಿತ್ತು. ಮಾವಿನಕಾಯಿ ಡಿಸೈನ್ ಹಾಕ್ಚಿನ ನಿನ್ ಸೈಜು ಕುಂಬಳಕಾಯಿ ಡಿಸೈನ್ ಮಾಡಿಸಿದ್ರಾಯ್ತು. ನನ್ ಗಂಡ ಜಕ್ ಮಾಡ್ತಾರೆ ಜಕ್ಕ. ನಾನು ಏರ್ಪೋರ್ಟ್ ಹೋಗಿ ಬರ್ತೀನಿ. ರೀ ಮಗ 3 ವರ್ಷ ಬಿಟ್ಟು ಮನೆಗ್ ಬರ್ತಿದ್ದಾನೆ, ನೀವೆಲ್ಲಿಗ್ರಿ ಸುತ್ತಕ್ ಹೋಗ್ತಿದ್ದೀರಾ? ಏಯ್ ಅವನ್ನ ಕರ್ಕೊಂಡ್ ಬರಕ್ಕೆ ಕಣೆ ನಾನು ಏರ್ಪೋರ್ಟ್ ಹೋಗ್ತಿರೋದು. ನೋಡು ನಾನು ಅವನ್ನ ಕರ್ಕೊಂಡ್ ಬರೋತ್ತಿಗೆ ಆರ್ತಿ ದೀಪ ರೆಡಿ ಮಾಡ್ರು. ಅಯ್ಯೋ ರೀ ಮೊದ್ಲೇ ಹೇಳದಲ್ವಾ ನೀವು? ಯಾಕೆ? ಆರ್ತಿ ಕಾಲೇಜ್ಗೆ ಹೋಗೋಳೆ, ದೀಪ ಮನೆ ಕೆಲ್ಸಕ್ಕೆ ಹೋಗೋಳೆ. ಲೇ ನಾನು ಹೇಳಿದ್ದು ಆರ್ತಿ ಬೆಳಗಕ್ಕೆ, ದೀಪ ಹಚ್ಚಕ್ಕೆ. ಸರಿ ಸರಿ ನೀವ್ ಹೋಗಿ. ಏನ್ರಿ ಇದು ಗುಡುಗು ಮಿಂಚು? ಮೋಸ್ಟ್ಲಿ ಇವಾಗ ಏನಾಯ್ತು? ಮಗನೇ ಕಂದ ಕಂದ ಕಂದ. ಯಾಕಮ್ಮ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನಾನೇನ್ ಇನ್ನೂ ಸತ್ತಿಲ್ಲ ಅಮ್ಮ. ಈ ಮಣ್ಣಿನ ಘಮ, ಈ ತಾಯಿ ಸೀರೆಯ ಘಮ ನೆನ್ಸ್ಕೊಂಡ್ರೆ ಮೈ ಜುಮ್ಮ ಅನ್ನತ್ತಮ್ಮ. ಕಂದ ಕಂದ ಕಂದ, ಯಾಕೋ ಇಷ್ಟೊಂದು ಸೊರ್ಗೋಗಿದೀಯಾ? ಅಮ್ಮ ಫಾರಿನ್ ಅಲ್ಲಿ ನಿನ್ ಕೈ ತುತ್ತಿಂದ ಹಿಂಗ ಆಗ್ಬಿಟ್ಟಿದೀನಿ ಕಣಮ್ಮ. ಬೇರೆಯವ್ರ ಕೈ ತಿತ್ತು ಗಾಲ್ಫ್ ಬಾಲ್ ಇದ್ದಂಗಿರುತ್ತೆ, ಆದ್ರೆ ನಿನ್ ಕೈ ತುತ್ತು ಪುಟ್ ಬಾಲ್ ಇದ್ದಂಗಿರುತ್ತೆ. ಮಗನೇ ಮತ್ತೆ ಭತ್ತ ಸೀಟ್ ಸಿಕ್ತಾ ಅಥವಾ ನಿಂತ್ಕೊಂಡ್ ಬಂದ್ಯೋ? ಇಲ್ಲ ಕಣಮ್ಮ, ಕಪ್ಪೆ ತರ ನೆಕ್ಕ ನೆಕ್ಕ ಬಂದೆ. ಫ್ಲೈಟ್ ಅಲ್ಲಿ ಬಂದೆ ಕಣಮ್ಮ. ಮೋಟ್ರು, ಆಕಾಶದ ಮೋಟ್ರು. ನಿಮ್ಮಪ್ಪ ತೋಟಕ್ಕೆ ನೀರ್ ಹಾಯಿಸ್ತಾನಲ್ಲ ಆ ಮೋಟ್ರು ಅಲ್ಲ, ಆರೋ ಮೋಟ್ರು. ಮತ್ತೆ ಮಗ ಬಟ್ ಅದ್ರಲ್ಲಿ ಎಲೆಟ್ ಹಾಕೊಂಡು ತುಪ್ಪಕ್ಕಂತ ಉಗಿಯಕ್ಕೆ, ವಾಂತಿ ಬಂದ್ರೆ ವಾಂತಿ ಮಾಡಕ್ಕೆ ಕಿಟಕಿ ತಗ ಸೀಟ್ ಕೊಟ್ಟಾರ? ಇಲ್ಲ ಕಣಮ್ಮ, ಒಂದ್ ಮೊಳೆ ಸುತ್ತಿಗೆ ಕೊಟ್ಟಿರ್ತಾರೆ, ನಾವೇ ತೂತ್ ಮಾಡ್ಬಿಟ್ಟು ಬ್ಯಾಕ್ ಅಂತ ವಾಂತಿ ಮಾಡ್ಬೇಕು. ಕ್ಯಾರಿ ಬ್ಯಾಗ್ ಕೊಟ್ಟಿರ್ತಾರೆ. ಕ್ಯಾರಿ ಬ್ಯಾಗು ನಮ್ ಊರ್ನಾಗೆಲ್ಲ ಬ್ಯಾನ್ ಮಾಡ್ಬಿಟ್ಟವ್ರೆ. ಭತ್ತ ನಾಕೆ ಕೂಷ್ಟ ತರದಲ್ವೇ? ಸುಮ್ಮನೆ ಯಾವಾಗ್ಲೂ ಅಡ್ಡಡ್ಡ ಬರ್ತೀರಾ, ಹೋಗಿ ಎತ್ತಗೆ. ಮತ್ತೆ ಮಗ ಈ ಒಂದ ಎಲ್ಡಿಗೆ ಅಲ್ಲೇ ಒಂದಿಷ್ಟಗಳ ಬಾಕ್ಸ್ ಇರ್ತಾರಮ್ಮ, ಅಲ್ಲೇ ಹೋಯ್ತಿವಿ. ಇಳ್ಸೋದಲ್ಲ ಹೆಂಗೆ? ಅಮ್ಮ ಭತ್ತ ಅಂದವೇ ಮೈಸೂರು ಕಡೆಯಿಂದ ಬರ್ತೀವಲ್ಲ, ಶ್ರೀರಂಗಪಟ್ಟಣದ ಪಕ್ಕ ಒಂದ್ ತೋಟ ಇದೆ, ಅಲ್ಲಿ ಬಂದಿದ ತಕ್ಷಣ ಫ್ಲೈಟ್ ನ ಹಿಂಗ್ ಬೆಂಡ್ ಮಾಡ್ತಾರೆ, ಎಲ್ಲ ಹೋಗ್ಬಿಡ್ತದಮ್ಮ. ಹಂಗ್ ಬೆಂಡ್ ಮಾಡಿದ್ರೆ ನೀವು ಬಿದ್ದೋಗಕ್ಕಿಲ್ವಾ? ಇಲ್ಲಮ್ಮ, ಸೀಟ್ ಬೆಲ್ಟ್ ಕೊಟ್ಟಿರ್ತಾರೆ. ಹೌದಾ? ಅಲ್ಲ ಮಗ, ಆ ಗೊಬ್ಬರನೆಲ್ಲ ಬೇರೆಯವ್ರ ತೋಟಕ್ಕೆ ಬಿಡ್ಬೇಕು, ಅಲ್ಲೇ ಮೂಡಿಗೆರೆ ತಗ ನಮ್ ತೋಟನ ಐತೆ, ಅಲ್ಲೇ ಬಿಡ್ಬೋದಿತ್ತಲ್ಲ. ನೆಕ್ಸ್ಟ್ ಟೈಮ್ ಭತ್ತ ಹೇಳಮ್ಮ, ತೋಟದ ಮುಂದೆನೆ ಸುರಿಸ್ತೀನಿ, ಅದನ್ನ ಕಾಯ ಕಾಂಟ್ರಾಕ್ಟ್ ನಿಂಗೆ ಕೊಡಿಸ್ತೀನಿ. ಸುಮ್ ಕೂತಾಳೆ. ನಾನು ಏನ್ ಮಾತಾಡ್ಲಿಲ್ಲ, ಅದು ಮಾತಾಡ್ತಾಳೆ ಅಂತ ಬೈತಾನೆ ಇರ್ತೀರಾ. ಹಳ್ಳಿ ಗುಗ್ಗುಗಳು ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ. ಮಾತಾಡ್ತೀನಿ ಅಂತ 3 ಮಣ ಮಾತಾಡ್ತಿದ್ಯಲ್ಲಮ್ಮ, ಸುಮ್ನೆ ಬಾಯಿ ಮುಚ್ಚ ಕೂತ್ಕೋ. ಅಮ್ಮ ನಿಮ್ಗೆ ನಾನೊಂದು ಶಾಕಿಂಗ್ ನ್ಯೂಸ್ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ? ಸಾಕಾಗುತ್ತೆ. ಹಂಗಾರೆ ಬೇಡ ಬಿಡಿ. ನೀನ್ ಹುಟ್ಟಿದ ಸಾಕಲ್ಲೇ, ಅದೇನ್ ಹೇಳು. ಅಪ್ಪ ಅದು ಅದು ಫಾರಿನಲ್ಲಿ USA ನಲ್ಲಿ ಅದೇನ್ ಬೇಗ ಹೇಳು, ಹೊರ್ತ ತಿನ್ನಕ್ ಆಗ್ತಾ ಇಲ್ಲ. ಒಂದ್ ಮದ್ವೆ ಅದೇ ಕಣಪ್ಪ. ಅಷ್ಟೇನಾ? ಮದ್ವೆನಾ? ಅಯ್ಯ 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 ಅಯ್ಯ, ಇದು ನೋಡಕ್ಕ ನಾನು ಬದುಕಿರೋದು ಇಲ್ಲ, ನಾನು ಸಾಯ್ತೀನಿ. ತಗೋ ಸಾಯಿ. ನನ್ ಮಗ ಗಂಡನೇ ಚಾಕು ಕೊಟ್ಟು ಸಾಯಿ ಅಂದ್ಮೇಲೆ ನಾನು ಬದುಕಿದ್ದು ಪ್ರಯೋಜನ ಏನು? ನಾನು ಸಾಯ್ತೀನಿ. ಏನು ಆಯ್ತಾನೆ? ಗಟ್ಟಿ ಜೀವ, ನೀನೆಲ್ ಸಾಯ್ತ್ಯಾ? ಬೆಸಿ ಅದನ್ನ ತೆಗೆ. ಅಮ್ಮ ಯಾಕಮ್ಮ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಸರಿ, ಯಾವಳವಳ ಸುಪ್ನಾತಿ ಸುಬ್ಬಿ ಎಲ್ಲವಳೆ? ಇಲ್ಲ ಆಚೆ ಅವಳೆ. ನೀವು ಓಕೆ ಅಂದ್ರೆ ಒಳಗ್ ಕರಿತೀನಿ, ಬೇಡ ಅಂದ್ರೆ ನಿಮ್ಮನ್ನ ಆಚೆಗೆ ಹಾಕ್ತೀನಿ. ಓಕೆ ಡಾರ್ಲಿಂಗ್. ಸೊಸೆ ಏನಪ್ಪ ಅಡಿಯಿಂದ ಮುಡಿವರೆಗೂ ಎತ್ಬಿಟ್ಟೆ? ನೋಡಿದ ತಕ್ಷಣ ಸಂಪ್ರದಾಯ ಮನೆ ಹೆಣ್ಮಕ್ಳು ತರ ಕಾಣಿಸೋದು, ಅದಕ್ಕೆ ದೃಷ್ಟಿ ತೆಗ್ದೆ. ಲುಕಿಂಗ್ ಸೋ ಕಲ್ಚರ್ ಅಂಡ್ ಆಕ್ಟಿವ್. Oh my God, I like it. I love you. ಇವಳೇನಾ ಜಿರಳೆ? Wow, she talks very nice. I like it. ಏನ್ ನಿನ್ನ ಹೆಸರು? ಬಸ್ರು? ಗೊತ್ತಿರಲ್ಲ, ಹೆಸರು ನೇಮ್. Oh, my name is Hillary Mary. ಕೆಂಗೇರಿ ಮರ್ರಿ? ಕೆಂಗೇರಿ ಮೋರಿ ಅಲ್ಲ, ಮೇರಿ. ಮಾರಿ. Wow, she talks very nice. I love you. ಬಾಯ್ಸ್ಲಿಗೆ
ಮೀಟ್ ಮೈ ಡ್ಯಾಡ್ ಗುಂಡಪ್ಪ. ಗುಂಡಿಯಪ್ಪ. ನೀ ಗುಂಡಿ ತೊಗೊಂಡು ನಾನು ಮಲ್ಸು ಮಣ್ಣಾಕಕ್ಕೆ ಹೆಂಗ ಅವಳವಳೆ. ಇಟ್ಸ್ ನಾಟ್ ಗುಂಡಿಯಪ್ಪ, Okay. ಗುಂಡಪ್ಪ ಕೆ, ರೌಂಡ್ ಫಾದರ್ ಕೆ. Wow, nice name. What does this K stands for? ಮೈ ಇನಿಷಿಯಲ್, ಮೈ ಫಾದರ್ ನೇಮ್ ಕೋರಿ ಬಸಪ್ಪ. ಕೆವಳಿ ಬಸಪ್ಪ. ಕೆವಳಿ ಅಲ್ಲ. ನೀನ್ ಕೇರ್ದ್ ಗಾಯ ಮಾಡು, ಆಮೇಲೆ ಇವನ್ ಬಂದು ಆಯಿಂಟ್ಮೆಂಟ್ ಹಚ್ತಾನೆ. Oh my God, I like it. What's your mother name? ಮೈ ಮದರ್ ನೇಮ್ ಇಸ್ ಅನ್ನಪೂರ್ಣ. Annapurna? Thank you. ನೀನು ಕರೆಕ್ಟ್ ಆಗಿ ಹೇಳಿದ್ದು. ಏ ಸುಸೀಮ, ಇಟ್ಸ್ ನಾಟ್ ಆನೆಪೂರ್ಣ. ಆನೆ ಮೀನ್ಸ್ ಎಲಿಫೆಂಟ್. ಅನ್ನಪೂರ್ಣ ಫುಲ್ ರೈಸ್. Oh, full rice. I like it. I love you. ಯು ನೋ ಮೈ ಸನ್ನಿ ನೇಮ್? Yes, I know his name. His name is Muturaj. ನೋ ಮುತ್ತುರಾಜ್, ಈಸ್ ಯುವರ್ ಕಿಸ್ ಕಿಂಗ್. Yes, he is always my kiss king. ನೋಡೆ ತಿರ್ಲೆ, ನಿಮ್ಮ ಅಪ್ಪ ಅವ್ವ ಏನ್ ಮಾಡ್ತಾವ್ರೆ? ಇತ್ಲಗೋಗಿ ಮನೆ ಕಟ್ಟಿ ತಲೆ ಸುತ್ತ ಬಂದು ಮಕ್ಳು ಮಾಡ್ಕೊಂಡವ್ರ. ಯವ್ವ 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 ನೋಡಿದ್ರೇನ್ರಪ್ಪ, ಮನೆಗ್ ಬಂದಿನ್ನು 5 ನಿಮಿಷ ಆಗಿಲ್ಲ ಆಗ್ಲೇ ಅತ್ತೆ ಬಂಗ್ ಹೊಡಿಯಕ್ ಬರ್ತಾರ.